ಮಧ್ಯರಾತ್ರಿಯ 2 ಗಂಟೆಗೆ ಕತ್ತಲೆಯ ಜೋರು ಮಳೆಯಲ್ಲಿ ರಾಕೇಶ್ ತನ್ನ ಕಾರನ್ನ ಜೋರಾಗಿ ಚಲಾಯಿಸ್ತಾ ಬೆಟ್ಟದ ದಾರಿಯಲ್ಲಿ ಹೋಗ್ತಾ ಇದ್ದ. ದಾರಿ ಮಧ್ಯದಲ್ಲಿ ಅಚಾನಕ್ ಆಗಿ ಮರ ಬಿದ್ಬಿಡುತ್ತೆ. ಆಗ ರಾಕೇಶ್ ಕಾರನ್ನ ನಿಲ್ಲಿಸ್ತಾನೆ. ಇಲ್ಲಿ ಕಾರಲ್ಲಿ ರಾಕೇಶ್ ಪತ್ನಿಯಾದ ನೈನಾ ಗಾಢವಾದ ನಿದ್ರೆಯಲ್ಲಿ ಇದ್ಲು. ಕಾರ್ ನಿಂತ ತಕ್ಷಣ ಅವಳಿಗೆ ಎಚ್ಚರ ಆಯಿತು. ಏನಾಯ್ತು ರಾಕೇಶ್, ಕಾರನ್ನ ಯಾಕೆ ನಿಲ್ಸಿದ್ರಿ? ನಿನಗೆ ರಸ್ತೆಯಲ್ಲಿ ಬಿದ್ದಿರೋ ಮರ ಕಾಣಿಸ್ತಾ ಇಲ್ವಾ? ಮುಂದೆ ಕಾರ್ ಹೋಗೋದಕ್ಕಾಗಲ್ಲ. ಓ ಮೈ ಗಾಡ್, ಈ ಜೋರ್ ಮಳೆಯಲ್ಲಿ ನಾವ್ ಇಲ್ಲೇ ಇರೋದಾ? ಆಗ ರಾಕೇಶನ ದೃಷ್ಟಿ ಅಲ್ಲೇ ಬೆಟ್ಟದ ಹತ್ರ ಇರೋ ಬಂಗ್ಲೆ ಮೇಲೆ ಬೀಳುತ್ತೆ. ಡೋಂಟ್ ವರಿ ನೈನಾ, ಹತ್ರದಲ್ಲೇ ಬಂಗ್ಲೆ ಇದೆ. ನಾವಿವತ್ತು ರಾತ್ರಿ ಅಲ್ಲೇ ಇರೋಣ. ಇಷ್ಟ ಹೇಳಿ ರಾಕೇಶ್ ಆ ಕಾರನ್ನ ಅಲ್ಲೇ ಪಕ್ಕದಲ್ಲಿ ನಿಲ್ಲಿಸ್ತಾನೆ. ಮತ್ತೆ ನೈನಾನ ಕರ್ಕೊಂಡು ಬಂಗ್ಲೆ ಹತ್ರ ಹೋಗ್ತಾನೆ. ಆ ಬಂಗ್ಲೆನ ನೋಡಿ ನೈನಾ ಹೆದರ್ಕೊಂಡು ಹೇಳ್ತಾಳೆ, ಈ ಬಂಗ್ಲೆ ನೋಡಿದ್ರೆ ಯಾಕೋ ತುಂಬಾ ಹೆದರಿಕೆ ಆಗ್ತಾ ಇದೆ. ಅದಕ್ಕೆ ಹೇಳ್ತಾ ಇರ್ತೀನಿ, ಹಾರರ್ ಫಿಲಮ್ನ ಕಡಿಮೆ ನೋಡುವಂತ. ರಾಕೇಶ್ ಆ ಬಂಗ್ಲೆಯ ಬಾಗ್ಲನ್ನ ತೆಗೆಯೋ ಅಷ್ಟ್ರಲ್ಲೇ ಅಲ್ಲಿ ಒಂದು ಹೆಂಗಸಿನ ಧ್ವನಿ ರಾಕೇಶ್ಗೆ ಕೇಳ್ಬರುತ್ತೆ. ಈ ಬಂಗ್ಲೆ ಒಳಗಡೆ ಕಾಲಿಡೋ ಪ್ರಯತ್ನ ಮಾಡ್ಬೇಡ. ರಾಕೇಶ್ ಮತ್ತೆ ನೈನಾ ಅಲ್ಲಿ ನೋಡ್ದಾಗ ಅಲ್ಲಿ ಒಬ್ಬ ವಯಸ್ಸಾದ ಹೆಂಗಸು ಹೆದರ್ಕೊಂಡು ಅವ್ರಿಬ್ರನ್ನ ನೋಡ್ತಾ ನಿಂತಿರ್ತಾಳೆ. ಯಾರ್ ನೀನು? ನಾನೀ ಬಂಗ್ಲೆಯಲ್ಲಿ ಎಲ್ಲ ಕೆಲಸಗಳನ್ನ ನಾನೇ ಮಾಡ್ತೀನಿ. ಈ ಬಂಗ್ಲೆಯಲ್ಲಿ ಯಾರು ಇರಲ್ಲ. ನೋಡಿ, ಮಳೆಯ ಕಾರಣದಿಂದ ಮರ ಮುರಿದು ರಸ್ತೆಗೆ ಬಿದ್ದಿದೆ. ನಮ್ಮ ಕಾರು ಮುಂದೆ ಹೋಗಕ್ಕಾಗಲ್ಲ. ನಮ್ಗೆ ಕೇವಲ 1 ರಾತ್ರಿ ಮಟ್ಟಿಗೆ ಈ ಬಂಗ್ಲೆಯಲ್ಲಿ ಉಳ್ಕೊಳ್ಳೋಕೆ ಅವಕಾಶ ಕೊಡಿ. ನೈನಾ ಹೊಟ್ಟೆ ಮೇಲೆ ಆ ವಯಸ್ಸಾದ ಹೆಂಗಸಿನ ದೃಷ್ಟಿ ಹೋಗುತ್ತೆ. ನೀನು ಗರ್ಭವತಿನಾ? ಹೌದು. ನೀವ್ ಯಾಕೆ ಕೇಳ್ತಾ ಇದ್ದೀರಾ? ನೀವೀಗ್ಲೇ ಇಲ್ಲಿಂದ ಹೊರಟು ಹೋಗಿ. ಈ ಬಂಗ್ಲೆಯ ನೆರಳು ನಿನ್ ಹೊಟ್ಟೆ ಮೇಲೆ ಬಿದ್ರೆ ಅನರ್ಥ ಆಗ್ಬಿಡುತ್ತೆ. ಹೇಳ್ತಾರೆ ಈ ಬಂಗ್ಲೆಯಲ್ಲಿ ಒಬ್ಳು ಪಿಶಾಚಿನಿ ಇರ್ತಾಳಂತೆ. ತುಂಬಾ ವರ್ಷಗಳಿಂದ ಈ ಪ್ರಪಂಚಕ್ಕೆ ಬರೋದಕ್ಕೆ ಕಾಯ್ತಾ ಇದ್ದಾಳಂತೆ. ಈ ಬಂಗ್ಲೆ ಒಳಗಡೆ ಹೋಗಿ ಆ ಪಿಶಾಚಿನಿಯನ್ನ ನಿನ್ ಹೊಟ್ಟೆಯಿಂದ ಈ ಪ್ರಪಂಚಕ್ಕೆ ಬರೋದಕ್ಕೆ ಆಹ್ವಾನ ಕೊಟ್ಟಂಗಾಗುತ್ತೆ. ರಾಕೇಶ್ ನೈನಾನ್ ನೋಡಿ ಹೇಳ್ತಾನೆ, ನನಗಂತೂ ಈ ವಯಸ್ಸಾದ ಮುದುಕಿ ಹುಚ್ಚಿ ಅಂತ ಅನ್ನಿಸ್ತಾ ಇದ್ದಾಳೆ. ಬಾ, ಬಂಗ್ಲೆ ಒಳಗಡೆ ಹೋಗೋಣ. ರಾಕೇಶ್ ಆ ವಯಸ್ಸಾದ ಹೆಂಗಸಿನ ಮಾತನ್ನ ಕೇಳ್ದೆ ಬಂಗ್ಲೆ ಒಳಗಡೆ ಹೋಗ್ತಾನೆ. ರಾತ್ರಿ ಕಳೆದ್ಮೇಲೆ ಅವರಿಬ್ರು ಬಂಗ್ಲೆಯಿಂದ ಆಚೆ ಬರ್ತಾರೆ. ಬೆಳಿಗ್ಗೆ ಅಷ್ಟರಲ್ಲಿ ದಾರಿಯಲ್ಲಿದ್ದ ಮರ ಮಾಯ ಆಗಿರುತ್ತೆ. ಬೆಳಿಗ್ಗೆ 11 ಗಂಟೆಗೆ ರಾಕೇಶ್ ತನ್ನ ಮನೆಯಲ್ಲಿ ತನ್ನ ಪತ್ನಿಯಾದ ನೈನಾಗೆ ಹೇಳ್ತಾ ಇರ್ತಾನೆ. ಅಲ್ಲ, ವಯಸ್ಸಾದ ಮುದುಕಿ ಏನಂತ ಮಾತಾಡ್ತಾ ಇದ್ಲು? ಹಾ, ಆದ್ರೆ ರಾಕೇಶ್, ಆ ಬಂಗ್ಲೆ ಒಳಗಡೆ ಯಾರೂ ಇರಲಿಲ್ಲ. ಬಹುಶಃ ಆ ಬಂಗ್ಲೆಯಲ್ಲಿ ವಾಸ ಮಾಡಿರೋರು ಹೊರಗಡೆ ತಿರುಗಾಡಕ್ಕಂತ ಹೋಗಿರ್ಬೋದು. ನೀನೀಗ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡ. ನಮ್ಗೆ ಮುಂದೆ ಹುಟ್ಟೋ ಮಗು ಬಗ್ಗೆ ಯೋಚನೆ ಮಾಡೋಣ. ನಾನು ಆಫೀಸಿಗೆ ಹೋಗ್ತಾ ಇದ್ದೀನಿ. ಸಂಜೆ ಸಿಗೋಣ. ಇಷ್ಟ ಹೇಳಿ ರಾಕೇಶ್ ಮನೆಯಿಂದ ಆಚೆ ಹೋಗ್ತಾನೆ. ಮತ್ತೆ ಸಂಜೆ ಮನೆಗೆ ಬರ್ತಾನೆ. ಮಧ್ಯರಾತ್ರಿಯ ಸಮಯ ಆಗಿತ್ತು. ರಾಕೇಶ್ ಗಾಢವಾದ ನಿದ್ರೆಯಲ್ಲಿ ಇದ್ದ. ನೈನಾ ಕಿರ್ಚೋ ಶಬ್ದನ ಕೇಳಿ ರಾಕೇಶ್ಗೆ ಎಚ್ಚರ ಆಗುತ್ತೆ. ರಾಕೇಶ್ ಗಾಬರಿಯಿಂದ ಎದ್ದು ಕೂತ್ಕೋತಾನೆ. ಏನಾಯ್ತು? ನನ್ನ ಹೊಟ್ಟೆಯಲ್ಲಿ ತುಂಬಾ ನೋವಾಗ್ತಿದೆ ರಾಕೇಶ್. ರಾಕೇಶ್ ಕಣ್ಣು ನೈನಾ ಹೊಟ್ಟೆ ಮೇಲೆ ಬೀಳ್ತಿದ್ದ ಹಾಗೆ ಅವನಿನ್ನೂ ತುಂಬಾನೇ ಗಾಬರಿಗೊಳ್ತಾನೆ. ಯಾಕಂದ್ರೆ ನೈನಾ ಹೊಟ್ಟೆ ತುಂಬಾನೇ ದೊಡ್ಡದಾಗಿರುತ್ತೆ. ಅವನಿಗೆ ಅದನ್ನ ನಂಬೋದಕ್ಕೆ ಆಗ್ತಾ ಇರ್ಲಿಲ್ಲ. ರಾಕೇಶ್ ಹೆದರ್ಕೊಂಡು ನೈನಾಗೆ ಕೇಳ್ತಾನೆ, ನೀನ್ ಪ್ರೆಗ್ನೆಂಟ್ ಆಗಿ ಇನ್ನು 3 ತಿಂಗಳಾಗಿದೆ ಅಷ್ಟೇ. ಆದ್ರೆ ನಿನ್ ಹೊಟ್ಟೆ ಆಕಾರ ನೋಡ್ತಾ ಇದ್ರೆ 9 ತಿಂಗಳು ಗರ್ಭಿಣಿ ತರ ಕಾಣಿಸ್ತಾ ಇದೆಯಲ್ಲ. ಹೀಗಾಗೋದಕ್ಕೆ ಹೇಗ್ ಸಾಧ್ಯ? ರಾಕೇಶ್ ಇಷ್ಟು ಹೇಳೋವಷ್ಟರಲ್ಲೇ ನೈನಾ ಹೊಟ್ಟೆ ಜೋರಾಗಿ ಒಡೆದು ಹೋಗುತ್ತೆ. ಆಗ ಒಂದ್ ಮಗು ನೈನಾ ಹೊಟ್ಟೆಯಿಂದ ಹೊರಗಡೆ ಬಂದು ರಾಕೇಶನ್ನ ನೋಡ್ತಾ ಇತ್ತು. ನೈನಾ ಸತ್ತು ಹೋದ್ಲು. ಅವಳ ಶವ ನೆಲದ ಮೇಲೆ ಬಿದ್ದಿರುತ್ತೆ. ಇದನ್ನ ನೋಡಿ ರಾಕೇಶ್ಗೆ ಮೂರ್ಛೆ ಹೋಗುತ್ತೆ. ಸ್ವಲ್ಪ ಗಂಟೆಗಳ ನಂತರ ರಾಕೇಶ್ಗೆ ಎಚ್ಚರ ಆಗುತ್ತೆ. ಅವನ್ ಮುಂದೆ ಅವನ್ ಹೆಂಡತಿ ನೈನಾ ಸತ್ ಬಿದ್ದಿರ್ತಾಳೆ. ಅಲ್ಲಿ ಒಂದು ಸುಂದರವಾದ ಮಗು ಅಳ್ತಾ ಇರುತ್ತೆ. ರಾಕೇಶ್ ಆ ಮಗುನ ಹಿಡ್ಕೊಂಡು ಹೇಳ್ತಾನೆ, ನೀನೆಷ್ಟು ದೌರ್ಭಾಗ್ಯವಂತೆ ಮಗಳೇ. ನಿಮ್ಮ ತಾಯಿ ಮಮತೆಯಿಂದ ವಂಚಿತಳಾಗಿದೀಯಾ. ಈಗ ನನಗೆ ನಿನ್ನ ಬಿಟ್ರೆ ನನಗೆ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ. ನೀನ್ ನನ್ನ ಆಕಾಂಕ್ಷೆ.
ರಾಕೇಶ್ ಅಳ್ತಾ ಆ ಮಗುನ್ ಹೆಸರನ್ನ ಆಕಾಂಕ್ಷ ಅಂತ ಇಡ್ತಾನೆ. ಮಾರನೇ ದಿನ ರಾಕೇಶ್ ತುಂಬಾ ದುಃಖದಿಂದ ನೈನಾ ಅಂತಿಮ ಸಂಸ್ಕಾರನ ಮಾಡ್ತಾನೆ. ರಾಕೇಶ್ ನೈನಾ ಅಂತಿಮ ಸಂಸ್ಕಾರ ಮಾಡಿದ ನಂತರ ಮನೆ ಒಳಗಡೆ ಬರ್ತಾ ಇದ್ದ ಹಾಗೆ ಅವನ್ ಕಣ್ಣು ಅಲ್ಲೇ ಇದ್ದ 5 ವರ್ಷದ ಮಗು ಮೇಲೆ ಬೀಳುತ್ತೆ. ಈ ಮಗು ಯಾರ್ದು? ಮತ್ತೆ ನನ್ನ ಆಕಾಂಕ್ಷ ಎಲ್ಲಿಗೆ ಹೋದ್ಲು? ಆಗ ರಾಕೇಶ್ ಆ ಮಗುವನ್ನೇ ನೋಡ್ತಾ ಇರ್ತಾನೆ. ಇದ್ದಕ್ಕಿದ್ದಂತೆ ರಾಕೇಶ್ಗೆ ತುಂಬಾನೇ ಹೆದರಿಕೆ ಆಗುತ್ತೆ. ಅವನು ಹೆದರ್ಕೊಂಡು ತಂತಾನೆ ಮಾತಾಡ್ಕೊಳ್ತಾನೆ. ಇದು ಆಕಾಂಕ್ಷನೇ. ಆದ್ರೆ ಇವಳು ಒಂದೇ ದಿನದಲ್ಲಿ ಇಷ್ಟು ದೊಡ್ಡೋಳು ಹೇಗಾದ್ಲು? ಇವಳು ಇಷ್ಟು ದೊಡ್ಡೋಳಾಗೋದಕ್ಕೆ ಕಡಿಮೆ ಅಂದ್ರೂ 5 ವರ್ಷದ ಸಮಯ ಬೇಕಾಗುತ್ತೆ. ಅಂದ್ರೆ ಇದರ ಅರ್ಥ ಆ ವಯಸ್ಸಾದ ಮುದುಕಿ ನಿಜ ಹೇಳ್ತಿದ್ಲು ಅಂತನಾ? ರಾಕೇಶ್ ಇಷ್ಟು ಮಾತಾಡ್ಕೊಳ್ಳೋ ಅಷ್ಟ್ರಲ್ಲೇ ಆ ಮಗು ಅವನನ್ನೇ ನೋಡ್ತಾ ಇರುತ್ತೆ. ಅಚಾನಕ್ ಆಗಿ ಆ ಮಗು ಕಣ್ಗಳು ಕಂಪ್ಲೀಟ್ ಆಗಿ ಬೆಳ್ಳಗಾಗುತ್ತೆ. ಸ್ವಲ್ಪ ಹೊತ್ತಲ್ಲಿ ಒಂದು ಜೋರಾದ ಗಾಳಿ ರಾಕೇಶ್ ಮೇಲೆ ಬರುತ್ತೆ. ಆಗ ರಾಕೇಶನ ದೇಹ ಹೋಗಿ ಅಸ್ಥಿಪಂಜರ ಅಷ್ಟೇ ಉಳಿಯುತ್ತೆ. ಆ ಅಸ್ಥಿಪಂಜರ ನೆಲದ ಮೇಲೆ ಬಿದ್ದ್ಬಿಡುತ್ತೆ. ಇದನ್ನ ನೋಡಿ ಆಕಾಂಕ್ಷ ಮೂರ್ಛೆ ಹೋಗ್ತಾಳೆ. ಅವಳು ಎಚ್ಚರ ಆದಾಗ ಆಕಾಂಕ್ಷ 20 ವರ್ಷದೊಳಗಿರುತ್ತಾಳೆ. ಅವಳು ರಾಕೇಶ್ ಅಸ್ಥಿಪಂಜರ ಹತ್ರ ಬಂದು ಹೇಳ್ತಾಳೆ, ನನ್ನನ್ನ ಕ್ಷಮಿಸ್ಬಿಡಿ ಅಪ್ಪ, ನನಗೆ ಈ ತರ ಮಾಡೋದಕ್ಕೆ ಅನಿವಾರ್ಯ ಆಗಿತ್ತು. ನಾನು ಹೀಗೆ ಮಾಡಿರ್ಲಿಲ್ಲ ಅಂದ್ರೆ ನನ್ನ ರಹಸ್ಯ ಆಚೆ ಬರ್ತಿತ್ತು. ಅದು ನನಗೆ ಅಪಾಯಕಾರಿ ಆಗ್ತಿತ್ತು. ಆಕಾಂಕ್ಷ ತನ್ನ ಅಪ್ಪನ ಅಸ್ಥಿಪಂಜರವನ್ನ ಮನೆ ಹಿಂದೆ ಹೂತಾಕ್ತಾಳೆ. ಈ ಘಟನೆ ಆದ 1 ತಿಂಗಳ ನಂತರ ಮಧ್ಯಾಹ್ನದ 2 ಗಂಟೆ ಹೊತ್ತಿಗೆ ಜೋರಾದ ಮಳೆಯಲ್ಲಿ ರಾಕೇಶ್ ಮನೆ ಹತ್ರ ಇರೋ ಅಶೋಕ್ ಒಂದು ಮರದ ಕೆಳಗಡೆ ನಿಂತ್ಕೊಂಡಿದ್ದ. ಅವನು ಕೋಪದಿಂದ ತನ್ನಂತಾನೆ ಮಾತಾಡ್ಕೊಳ್ತಾ ಇರ್ತಾನೆ. ಬೆಟ್ಟದ ಇಲಾಖೆಯಲ್ಲಿ ವಾಸ ಮಾಡಿದ್ರೆ ಇದೇ ಒಂದು ದೊಡ್ಡ ಪ್ರಾಬ್ಲಮ್ಮು. ಇದ್ದಕ್ಕಿದ್ದಾಗೆ ಮಳೆ ಬರೋದಕ್ಕೆ ಶುರು ಆಗುತ್ತೆ. ಒಂದ್ ಕಡೆ ಬೈಕ್ ಕೂಡ ಪಂಚರ್ ಆಗಿದೆ. ಮತ್ತೆ ಈ ಮಳೆ ನೋಡಿದ್ರೆ ಇಷ್ಟು ಜೋರಾಗಿ ಬರ್ತಾ ಇದೆ. ಈಗ ಮನೆಗೆ ಹೇಗೆ ಹೋಗ್ಲಿ? ಅಶೋಕ್ ಇಷ್ಟ ಹೇಳೋವಷ್ಟರಲ್ಲೇ ಅಲ್ಲಿ ಒಂದು ಸುಂದರವಾದ ಹುಡುಗಿ ಬರ್ತಾಳೆ. ಅವಳು ಆ ಮಳೆಯಲ್ಲಿ ನೆನಿತಾ ಇದ್ಲು. ಅಶೋಕ್ ಆ ಹುಡುಗಿನ ನೋಡಿ ಹೇಳ್ತಾನೆ, ಮಳೆ ನೀರು ತುಂಬಾ ತಂಡಿದೆ ಮೇಡಮ್, ನೀವು ಹುಷಾರ್ ತಪ್ಪಬಹುದು. ಅಶೋಕ್ ಹೇಳಿದ್ದನ್ನ ಕೇಳಿ ಆ ಹುಡುಗಿ ಅವನನ್ನೇ ನೋಡ್ತಾ ಇರ್ತಾಳೆ. ಅಯ್ಯೋ, ನಾನು ನಿಮ್ಮನ್ನ ನೋಡಿದ್ದೀನಿ. ನೀವು ರಾಕೇಶ್ ಅಂಕಲ್ ಅವ್ರ ಮನೇಲಿ ತಾನೇ ಇರೋದು. ಅವ್ರ ಹೆಂಡತಿ ತೀರೋದ್ಮೇಲಂತೂ ಅವರು ಎಲ್ಲೂ ಆಚೆ ಕಾಣಿಸ್ತಾನೆ ಇಲ್ಲ. ಎಲ್ಲಾದರೂ ಆಚೆ ಹೋಗಿದಾರಾ? ನೀವು ರಾಕೇಶ್ ಅಂಕಲ್ ಅವ್ರ ಸಂಬಂಧಿಕರಾ? ಹೇಳಿ. ಆಕಾಂಕ್ಷ ಅಶೋಕ್ ಕೇಳಿದ ಪ್ರಶ್ನೆಗಳಿಗೆ ಏನೂ ಉತ್ತರ ಕೊಡಲ್ಲ. ಅವಳು ಅಶೋಕ್ ಹತ್ರ ಬಂದು ಅವನನ್ನೇ ನೋಡ್ತಾ ಇರ್ತಾಳೆ. ಆಗ ಅಚಾನಕ್ಕಾಗಿ ಆಕಾಂಕ್ಷ ಮುಖ ತುಂಬಾನೇ ಭಯಾನಕವಾಗಿ ಬದಲಾಗುತ್ತೆ. ಇದನ್ನ ನೋಡಿ ಅಶೋಕ್ಗೆ ತುಂಬಾನೇ ಹೆದರಿಕೆ ಆಗುತ್ತೆ. ಯಾರು ನೀನು? ನಾನು ಪಿಶಾಚಿನಿ. ನಾನು ತುಂಬಾ ವರ್ಷಗಳಿಂದ ಈ ಪ್ರಪಂಚದಲ್ಲಿ ಬರಬೇಕು ಅಂತ ಕಾಯ್ತಾ ಇದ್ದೆ. ಒಬ್ಬ ಮೂರ್ಖಳಾದ ಹೆಂಗಸು ತನ್ನ ಹೊಟ್ಟೆಯಿಂದ ಈ ಪ್ರಪಂಚದಲ್ಲಿ ಬರೋದಕ್ಕೆ ಅವಕಾಶ ಮಾಡಿಕೊಟ್ಲು. ಆಗ ಆಕಾಂಕ್ಷ ತನ್ನ ಚೂಪಾದ ಹಲ್ಲುಗಳಿಂದ ಅಶೋಕ್ ಕತ್ತನ್ನ ಜೋರಾಗಿ ಕಚ್ತಾಳೆ. ಆಗ ಅಶೋಕ್ ಕಿರಿಸ್ತಾ ನೆಲದ ಮೇಲೆ ಬಿದ್ದ್ಬಿಡ್ತಾನೆ. ಮಾರನೇ ದಿನ ಪೊಲೀಸರಿಗೆ ಅಶೋಕನ ಶವ ಕಾಡಲ್ಲಿ ಸಿಗುತ್ತೆ. ಅವತ್ತಿಂದ ರಾಕೇಶನ ಅಕ್ಕಪಕ್ಕದ ಮನೆಯಲ್ಲಿ ಯಾರಾದ್ರೂ ಒಬ್ರು ಮಿಸ್ಸಿಂಗ್ ಆಗ್ತಾ ಇದ್ರು. ಮತ್ತೆ ಅವ್ರ ಶವ ಕಾಡಲ್ಲಿ ಸಿಗ್ತಾ ಇತ್ತು. ಆ ಏರಿಯಾದಲ್ಲಿ ಆಗ್ತಿರೋ ಕೊಲೆಗಳನ್ನ ವಿಚಾರಣೆ ಮಾಡ್ಬೇಕು ಅಂತ ರಾಕೇಶ್ ಏರಿಯಾದಲ್ಲಿರೋ ಸುಖಿಯಾ ಚಾಚಾ ಅಲ್ಲಿರೋ ಜನರನ್ನ ಮೀಟಿಂಗಿಗೆ ಕರೀತಾನೆ. ಮತ್ತೆ ಅವರನ್ನ ನೋಡಿ ಹೇಳ್ತಾನೆ, ನಿಮ್ಗೆಲ್ಲ ಗೊತ್ತೇ ಇದೆ ನಮ್ಮ ಊರಲ್ಲಿ ಯಾವ ರೀತಿಲಿ ಯುವಕರ ಬಾಡಿ ಎಲ್ಲ ರಹಸ್ಯಮಯವಾಗಿ ಕಾಡಲ್ಲಿ ಸಿಗ್ತಾ ಇದೆ ಅಂತ. ಆಗ ಅಲ್ಲಿರೋ ಒಬ್ಬ ವ್ಯಕ್ತಿ ಸುಖಿಯಾಗೆ ಹೇಳ್ತಾನೆ, ಮತ್ತೆ ಪೊಲೀಸ್ ಅವರು ಏನು ಮಾಡಕ್ಕಾಗಿಲ್ಲ. ನನಗೆ ಆ ಹುಡುಗಿ ಮೇಲೆ ಅನುಮಾನ ಇದೆ. ರಾಕೇಶ್ ಮನೇಲಿ ವಾಸ ಮಾಡ್ತಾ ಇದ್ದಾಳಲ್ಲ ಅವಳು. ಯಾವಾಗ ಆ ಹುಡುಗಿ ಊರಿಗೆ ಬಂದ್ಲೋ ಆಗ್ಲಿಂದ ಈ ಊರಲ್ಲಿ ಕೆಟ್ಟ ಘಟನೆಗಳು ಆಗ್ತಾ ಇದೆ. ಮತ್ತೆ ಆಗ್ಲಿಂದ ರಾಕೇಶ್ ಕೂಡ ಇಲ್ಲೆಲ್ಲೂ ಕಾಣಿಸ್ತಾನೆ ಇಲ್ಲ. ಆಗ ಅಲ್ಲಿ ರಾಹುಲ್ ಎಂಬ ವ್ಯಕ್ತಿ ಸುಖಿಯಾ ನೋಡಿ ಹೇಳ್ತಾನೆ, ಅಂಕಲ್, ಬಹುಶಃ ನೀವು ಆಕಾಂಕ್ಷ ಬಗ್ಗೆ ಮಾತಾಡ್ತಿರೋದು ಅನ್ಸುತ್ತೆ. ಹಾ, ನಾನು ಅವಳ ಬಗ್ಗೆನೇ ಮಾತಾಡ್ತಿರೋದು. ನಿಮ್ಗೆ ನಾಚಿಕೆ ಆಗ್ಬೇಕು ಅಂಕಲ್. ಆಕಾಂಕ್ಷ ಒಬ್ಳು ಒಳ್ಳೆ ಹುಡುಗಿ. ನಾನು ನೋಡ್ತಾನೆ ಇದ್ದೀನಿ ನೀನ್ ಇತ್ತೀಚೆಗೆ ಅವಳ ಜೊತೆ ಸ್ವಲ್ಪ ಜಾಸ್ತಿ ಸಮಯನೇ ಕಳೀತಾ ಇದ್ಯಾ. ನನ್ನ ಮಾತನ್ನ ಕೇಳು. ಆ ಹುಡುಗಿ ಜೊತೆ ಗೆಳೆತನ ಬೆಳೆಸ್ಬೇಡ, ಇಲ್ಲ ಅಂದ್ರೆ ನೀನು ಕೂಡ ಹಾಗೆ ಸತ್ತೋಗ್ತೀಯ. ನನಗನ್ನಿಸ್ತಾ ಇದೆ ಆ ಹುಡುಗಿ ಒಬ್ಳು ಪಿಶಾಚಿ ಅಂತ.
ಸುಖಿಯ ಮಾತ್ ಕೇಳಿ ರಾಹುಲ್ಗೆ ಕೋಪ ಬಂದು ಅಲ್ಲಿಂದ ನೇರವಾಗಿ ಆಕಾಂಕ್ಷ ಮನೆಗೆ ಹೋಗ್ತಾನೆ. ರಾಹುಲ್ನ ನೋಡಿ ಆಕಾಂಕ್ಷ ಖುಷಿ ಆಗ್ತಾಳೆ. ಯಾಕಂದ್ರೆ ಸ್ವಲ್ಪ ದಿನಗಳ ಹಿಂದೆನೆ ಆಕಾಂಕ್ಷ ಮತ್ತೆ ರಾಹುಲ್ ಫ್ರೆಂಡ್ಸ್ ಆಗಿದ್ರು. ಆಕಾಂಕ್ಷ ರಾಹುಲ್ ಅನ್ನ ಪ್ರೀತಿಸ್ತಾ ಇದ್ಲು. ಆಕಾಂಕ್ಷ ರಾಹುಲ್ನ ನೋಡಿ ಹೇಳ್ತಾಳೆ, ಏನಾಯ್ತು ರಾಹುಲ್, ನೀನ್ ಇಷ್ಟೊಂದ್ ಯಾಕೆ ಕೋಪದಿಂದಿದೀಯಾ? ರಾಹುಲ್ ಎಲ್ಲ ಘಟನೆಯನ್ನ ವಿವರಿಸ್ತಾ ಆಕಾಂಕ್ಷ ನೋಡಿ ಹೇಳ್ತಾನೆ, ಎಲ್ರು ನಿನ್ ಬಗ್ಗೆ ಬಾಯಿಗೆ ಬಂದಂಗ್ ಮಾತಾಡ್ತಾ ಇದಾರೆ. ನನ್ಗದೆಲ್ಲ ಒಂಚೂರು ಇಷ್ಟ ಆಗಲ್ಲ. ಆಗ ಆಕಾಂಕ್ಷಗೆ ಕೋಪ ಬರೋಕೆ ಶುರು ಆಗುತ್ತೆ. ನಾನ್ ನಿನ್ನ ಪ್ರೀತಿಸ್ತಾ ಇದ್ದೀನಿ, ಮತ್ತೆ ಮದ್ವೆ ಆಗ್ಬೇಕು ಅಂತ ಇದ್ದೀನಿ. ನಾವಿಬ್ರು ಈ ಊರ್ನ ಬಿಟ್ಟು ಎಲ್ಲಾದ್ರೂ ಹೊರಟು ಹೋಗೋಣ, ಏನಂತೀಯ? ರಾಹುಲ್ ಮಾತ್ ಕೇಳಿಸ್ಕೊಂಡು ಆಕಾಂಕ್ಷ ಯೋಚನೆ ಮಾಡಿ ಹೇಳ್ತಾಳೆ, ನಾನು ಕೂಡ ನಿನ್ನನ್ನ ತುಂಬಾ ಪ್ರೀತಿ ಮಾಡ್ತೀನಿ ರಾಹುಲ್. ನಾನ್ ನಿನ್ ಬಿಟ್ಟು ಇರೋದಿಲ್ಲ. ನನ್ಗೊಂದ್ ಜಾಗ ಚೆನ್ನಾಗ್ ಗೊತ್ತು. ಅಲ್ಲಿ ಯಾರು ನಮ್ಮನ್ನ ಡಿಸ್ಟರ್ಬ್ ಮಾಡಲ್ಲ. ಬಾ ನನ್ ಜೊತೆಗೆ. ಆಗ ಸುಖಿಯ ಚಾಚಾನ ಕಣ್ಣು ಅವರಿಬ್ರ ಮೇಲೆ ಬೀಳುತ್ತೆ. ರಾಹುಲ್, ನಾನ್ ಈಗ್ಲೂ ಹೇಳ್ತಾ ಇದ್ದೀನಿ, ಆ ಪಿಶಾಚಿನ ಬಿಟ್ಬಿಡು, ಇಲ್ಲ ಅಂದ್ರೆ ನೀನು ಕೂಡ ಸತ್ತು ಹೋಗ್ತೀಯಾ. ಮೂರ್ಖರ ತರ ಮಾತಾಡ್ಬೇಡ. ಮೂರ್ಖನ್ ತರ ಮಾತಾಡ್ತಾ ಇಲ್ಲ. ನೀನ್ ಈ ಊರಿಗೆ ಬಂದಾಗ್ಲಿಂದ ಜನಗಳು ವಿಚಿತ್ರವಾಗಿ ಸಾಯ್ತಾ ಇದಾರೆ. ಮತ್ತೆ ರಾಕೇಶ್ ಕೂಡ ಕಾಣಿಸ್ತಾ ಇಲ್ಲ. ನೀನ್ ಯಾರು, ಎಲ್ಲಿಂದ ಬಂದಿದ್ಯಾ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಆದ್ರೆ ನನ್ ಮನ್ಸು ಹೇಳ್ತಾ ಇದೆ ನೀನೊಬ್ಳು ಪಿಶಾಚಿ ಅಂತ. ರಾಹುಲ್ ಆಕಾಂಕ್ಷಗೆ ಹೇಳ್ತಾನೆ, ಇವ್ರ ಮಾತೆಲ್ಲ ಕೇಳ್ಬೇಡ ಆಕಾಂಕ್ಷ, ನಡಿ ಹೋಗೋಣ. ಆಕಾಂಕ್ಷಗೆ ಕೋಪ ಬಂದು ಆ ಏರಿಯಾದಿಂದ ಹೊರಟು ಹೋಗಿ ರಾಹುಲ್ನ ಒಂದ್ ಬಂಗ್ಲೆಗೆ ಕರ್ಕೊಂಡ್ ಬರ್ತಾಳೆ. ಅದು ಯಾವ ಬಂಗ್ಲೆ ಅಂದ್ರೆ ರಾಕೇಶ್ ಮತ್ತೆ ನೈನಾ ತಂಗಿದ್ದ ಬಂಗ್ಲೆ. ರಾಹುಲ್ ಆ ಬಂಗ್ಲೆನ ಗಾಬರಿಯಿಂದ ನೋಡ್ತಾ ಇರ್ತಾನೆ. ಈ ಬಂಗ್ಲೆ ತುಂಬಾ ಖಾಲಿ ಇದೆಯಲ್ಲ, ಇಲ್ಲಿ ಯಾರು ವಾಸ ಮಾಡಲ್ವಾ? ಆದ್ರೆ ಆಕಾಂಕ್ಷ ಕಿವಿಯಲ್ಲಿ ಸುಖಿಯ ಹೇಳಿದ ಮಾತು ಪದೇ ಪದೇ ಕೇಳ್ ಬರ್ತಾ ಇರುತ್ತೆ. ಒಳಗೊಳಗೆ ಅವಳಿಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ. ವಿಷಯ ಏನಂದ್ರೆ ಆಕಾಂಕ್ಷ ಅರ್ಧ ಪಿಶಾಚಿನಿ ಮತ್ತೆ ಅರ್ಧ ಮನುಷ್ಯಳಾಗಿ ಕಾಣಿಸ್ತಾ ಇರ್ತಾಳೆ. ಆಕಾಂಕ್ಷ ಬದ್ಲಾಗೋ ರೂಪ ಕಂಡು ರಾಹುಲ್ಗೆ ತುಂಬಾನೇ ಗಾಬರಿ ಆಗುತ್ತೆ. ನಿನ್ ಮುಖಕ್ಕೆ ಏನಾಗ್ತಾ ಇದೆ? ಆಗ ಆಕಾಂಕ್ಷ ಕ್ರೋಧದ ಕಣ್ಣುಗಳಿಂದ ರಾಹುಲ್ನೇ ನೋಡ್ತಾ ಇರ್ತಾಳೆ. ನಾನ್ ಅನ್ಕೊಂಡಿದ್ದೆ ನಿನ್ನನ್ನ ಮದ್ವೆ ಆಗಿ ಮನುಷ್ಯರ ತರ ಜೀವನ ಮಾಡ್ಬೇಕು ಅಂತ. ಆದ್ರೆ ಈ ಊರಿನ ಜನ ನಮ್ಮನ್ನ ಜೊತೆಯಾಗಿರಕ್ಕೆ ಬಿಡಲ್ಲ. ನಾನಿನ್ನ ಸಾಯಿಸ್ಬಿಡ್ಲಾ ಅಥವಾ ಪಿಶಾಚನಿಯಾಗಿ ನಾನ್ ನಿನ್ ಜೊತೆನೇ ಇರಲ್ಲ? ಯಾಕಂದ್ರೆ ಇದೇ ನನ್ನ ನಿಜ ರೂಪ. ಇದನ್ನ ಕೇಳಿಸ್ಕೊಂಡು ರಾಹುಲ್ಗೆ ತುಂಬಾನೇ ಗಾಬರಿ ಆಗುತ್ತೆ. ಇದೇನ್ ಹೇಳ್ತಾ ಇದೀಯ ನೀನು? ನಿಜಾನೇ ಹೇಳ್ತಾ ಇದ್ದೀನಿ. ನಾನು ಅರ್ಧ ಪಿಶಾಚಿನಿ ಅರ್ಧ ಮನುಷ್ಯಳಾಗಿದ್ದೀನಿ ರಾಹುಲ್. ಈಗ್ಲೂ ಕೂಡ ನೀನ್ ನನ್ನನ್ನ ಮದ್ವೆ ಆಗ್ತೀಯಾ? ಒಂದ್ ವೇಳೆ ನೀನು ಪೂರ್ತಿಯಾಗಿ ಪಿಶಾಚಿ ಆದ್ರೂ ಕೂಡ ಆಕಾಂಕ್ಷ, ನಾನ್ ನಿಜವಾಗ್ಲೂ ನಿನ್ನೆ ಪ್ರೀತಿ ಮಾಡ್ತಾ ಇದ್ದೆ. ರಾಹುಲ್ ಮಾತ್ ಕೇಳಿಸ್ಕೊಂಡು ಆಕಾಂಕ್ಷಗೆ ಬಂದಿರೋ ಕೋಪ ತಣ್ಣಗಾಗುತ್ತೆ. ರಾಹುಲ್, ಆದ್ರೆ ನಾನ್ ಈಗ್ಲೂ ಕೂಡ ಅರ್ಧ ಪಿಶಾಚಿನಿ ಅರ್ಧ ಮನುಷ್ಯಳಾಗಿದ್ದೀನಿ. ಆದ್ರೆ ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಹೀಗೂ ಆಗ್ಬೋದು. ಪಿಶಾಚಿನಿ ಅನ್ನೋದು ನನ್ ಪೂರ್ತಿ ದೇಹದಲ್ಲಿ ಆವರಿಸ್ಕೊಳ್ಬಹುದು. ಮತ್ತೆ ನಾನ್ ನಿನ್ನ ಸಾಯಿಸ್ಬಿಡ್ಬೋದು. ಆದ್ರೆ ನಿನ್ನನ್ನ ಸಾಯಿಸಕ್ಕೆ ನನಗೆ ಇಷ್ಟ ಇಲ್ಲ. ಅಂದ್ರೆ ನೀನೇನ್ ಹೇಳ್ಬೇಕು ಅಂತಿದ್ಯಾ? ನಾನೇ ನನ್ನ ತಂದೆಯನ್ನ ಸಾಯಿಸ್ಬಿಟ್ಟಿದ್ದೆ. ಮತ್ತೆ ಊರ್ನಲ್ಲಿರೋ ಎಲ್ಲ ಯುವಕರನ್ನ ನಾನೇ ಸಾಯಿಸ್ಬಿಟ್ಟಿದ್ದೀನಿ. ಆದ್ರೆ ನನ್ನಿಂದ ನಿನಗೆ ತೊಂದರೆ ಆಗೋದು ನನಗೆ ಇಷ್ಟ ಇಲ್ಲ. ನಾನ್ ನಿನಗೆ ತೊಂದರೆ ಕೊಡೋಕ್ಕಿಂತ ಮುಂಚೆನೆ ನಾನ್ ನನ್ನನ್ನೇ ಸಾಯಿಸ್ಬಿಡ್ತೀನಿ. ಇಷ್ಟು ಹೇಳ್ತಿರುವಾಗ ಆಕಾಂಕ್ಷನ ಮುಖ ಭಯಾನಕವಾಗಿ ಬದಲಾಗುತ್ತೆ. ಅವಳು ತನ್ನ ಕೈಯನ್ನ ಜೋರಾಗಿ ಕಚ್ಕೋತಾಳೆ. ಅವಳು ಹಾಗೆ ಮಾಡ್ತಿರುವಾಗ ಅವಳ ಮೈ ಮೇಲೆ ಬೆಂಕಿ ಬರುತ್ತೆ. ಆಗ ಸ್ವಲ್ಪ ಹೊತ್ತಲ್ಲೇ ಅದು ಬೂದಿಯಾಗಿ ಮಾಯವಾಗುತ್ತೆ. ರಾಹುಲ್ ಬೇಜಾರಿಂದ ಆ ಬಂಗ್ಲೆಯಿಂದ ಆಚೆ ಬರ್ತಾನೆ.